ಸ್ನೇಹಿತರೆ, CISF ಅಲ್ಲಿ ಖಾಲಿರ್ತಕ್ಕಂಥ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಡ್ಮಿಟ್ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಫಿಸಿಕಲ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡ್ ಆಗಿರುತ್ತೆ. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಈ ಒಂದು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡುವುದು, ಮತ್ತು ನೀವು ಇಲ್ಲಿ ಫಿಸಿಕಲ್ಗೆ ಹೋಗುವಾಗ ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು, ಮತ್ತು ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದರ ಬಗ್ಗೆ ಇಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿದ್ರಿ, ನಾನು ಇವಾಗ ಹೇಳುವಂಥ ಹಂತಗಳನ್ನು ಫಾಲೋ ಮಾಡ್ಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ಫಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ CISF ರಿಜಿಸ್ಟ್ರೇಷನ್ ನಂಬರ್ನ ಫಿಲಪ್ ಮಾಡ್ಕೋಬೇಕಾಗತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಮೇಲ್ ಐಡಿಯಲ್ಲಿ ಇರುತ್ತೆ. ಜೊತೆಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಕೂಡ ಪಾಸ್ವರ್ಡನ್ನು ಫಿಲಪ್ ಮಾಡ್ಕೋಬೇಕು. ಈ ಒಂದು ರಿಜಿಸ್ಟ್ರೇಷನ್ ID ಮತ್ತು ಅಥವಾ ಒಂದು ನಂಬರ್ ಬಂದ್ಬಿಟ್ಟು ಜೊತೆಗೆ ಪಾಸ್ವರ್ಡ್ನು ಕೂಡ ನಿಮ್ಮ ಮೇಲ್ ಐಡಿಯಲ್ಲೇ ಇರುತ್ತೆ. ಡೈರೆಕ್ಟಾಗಿ ನೀವು ಇಲ್ಲಿ ನಿಮ್ಮ ಮೇಲ್ ಐಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಂಬರು ಮತ್ತು ಪಾಸ್ವರ್ಡ್ನ ಹಾಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಮೇನಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ಯಾಪ್ಚನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲಪ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ, ಅಡ್ಮಿಟ್ ಕಾರ್ಡ್ ಇಂಗ್ಲೀಷ್ ಮತ್ತು ಅಡ್ಮಿಟ್ ಕಾರ್ಡ್ ಹಿಂದಿ ಅಂತ ಕೊಟ್ಟಿರ್ತಾರೆ. ಈ ಒಂದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಬೇಕಾಗಿರುತ್ತೆ ಆ ಒಂದು ಲ್ಯಾಂಗ್ವೇಜ್ನ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಗೆ ನಾವಿಲ್ಲಿ ಅಡ್ಮಿಟ್ ಕಾರ್ಡ್ ಇಂಗ್ಲೀಷ್ ಅಂತ ಕೊಟ್ಟಿರ್ತಾರಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವಿಲ್ಲಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಇವಾಗ ನಾನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಕೂಡ ಈ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ತಾ ಇದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನಿಮ್ಗೇನಾದರೂ ಇಂಗ್ಲೀಷಲ್ಲಿ ಬೇಕಿದ್ರೆ ಹಿಂದಿಯಲ್ಲೂ ಕೂಡ ಇರುತ್ತೆ, ನಿಮ್ಗೇನಾದರೂ ಹಿಂದಿಯಲ್ಲಿ ಬೇಕಿದ್ರೆ ಹಿಂದಿಯಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ನಿಮಗೆ ಇಂಗ್ಲೀಷಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಒಂದು ಫಿಸಿಕಲ್ಗೆ ಹೋಗುವಾಗ ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಅಡ್ಮಿಟ್ ಕಾರ್ಡ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ರೀತಿ ಬರುತ್ತಲ್ಲ, ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೇಲ್ಗಡೆ ಒಂದು ಪೋಸ್ಟ್ ನೇಮ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತು, ನೇಮು, ಫಾದರ್ ನೇಮು, ಮದರ್ ನೇಮು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇದನ್ನ ನಾವಿಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ 3 ಡಾಟನ್ನು ಕೊಟ್ಟಿರ್ತಾರಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಡೌನ್ಲೋಡ್ ಸಿಂಬಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಆ ಒಂದು ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಅದು ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದ್ದಲ್ಲ, ಈ ಒಂದು ಮಿಡಲಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಡೌನ್ಲೋಡ್ ಸಿಂಬಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅದು ಡೈರೆಕ್ಟಾಗಿ ನೀವು ಡೌನ್ಲೋಡ್ ಆಗುತ್ತೆ. ಅವಾಗ ಇಲ್ಲಿ ಓಪನ್ ಮಾಡ್ಕೊಂಡು ಈ ಒಂದು ಅಡ್ಮಿಟ್ ಕಾರ್ಡ್ನ ಪ್ರಿಂಟ್ ತೊಗೊಂಡು ಹೋಗಿ ಫಿಸಿಕಲಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ನಾನು ನಿಮಗೆ ಇಲ್ಲಿ ಇನ್ನು ಫಿಸಿಕಲಿಗೆ ಹೋಗುವಾಗ ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು, ಯಾವ ಒಂದು ಪ್ಲೇಸಲ್ಲಿ ಫಿಸಿಕಲ್ ಇರುತ್ತೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದರೆ ರಿಕ್ವೈರ್ಮೆಂಟ್ ಸೆಂಟರ್ ಡೀಟೇಲ್ಸ್ ಅಂತ ಇಲ್ಲಿ ಕೆಳಗಡೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ನೀವು ಬೆಂಗಳೂರಲ್ಲಿ ಫಿಸಿಕಲ್ ಇರುತ್ತೆ, ನಿಮ್ಮದು ಯಾವೊಂದು ಪ್ಲೇಸಲ್ಲಿ ಫಿಸಿಕಲ್ ಇರುತ್ತೆ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ನು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ನು, ಜೊತೆಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ಲೇಸನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ದು ಯಾವೊಂದು ಡೇಟಿಗೆ ಒಂದು ಫಿಸಿಕಲ್ ಇರುತ್ತೆ ಆ ಒಂದು ಡೇಟಿಗೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ರಿಪೋರ್ಟಿಂಗ್ ಇರುತ್ತೆ. ನೀವು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಯಾವೊಂದು ಡೇಟಿಗೆ ಫಿಸಿಕಲ್ ಇರುತ್ತೆ, ಜೊತೆಗೆ ಯಾವಾಗ ರಿಪೋರ್ಟಿಂಗ್ ಇರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಫಿಸಿಕಲಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಅವರು ಆ ಒಂದು ಅಡ್ರೆಸ್ಸನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಫಿಸಿಕಲಿಗೆ ಹೋಗುವಾಗ ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅದರ ಬಗ್ಗೆ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ. ಕೆಳಗಡೆ ಅವರು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಕೂಡ ಯಾರೆಲ್ಲ ಫಿಸಿಕಲ್ಗೆ ಹೋಗ್ತಾ ಇರ್ತೀರಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಚೆಕ್ ಮಾಡ್ಕೊಂಡು ಎಕ್ಸಾಮ್ ಅಥವಾ ಒಂದು ಫಿಸಿಕಲಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇವಾಗ ಮೇನಾಗಿ ಫಿಸಿಕಲ್ ಇರುತ್ತೆ. ಇಲ್ಲಿ ಈ ಒಂದು ಅಡ್ಮಿಟ್ ಕಾರ್ಡ್ ಪ್ರಿಂಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇದು ಮೊದಲದಾಗಿ ಅಡ್ಮಿಟ್ ಕಾರ್ಡ್ ಕೂಡ ಬೇಕಾಗತ್ತೆ. ಜೊತೆಗೆ ಇಲ್ಲಿ ಒಂದು ರೀಸೆಂಟ್ ಆಗಿರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಹತ್ರ ಇಲ್ಲಿ ಜಾಸ್ತಿ ರೀಸೆಂಟ್ ಆಗಿರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ಮಾತ್ರ ಎರಡನೇದಾಗಿ ಇಲ್ಲಿ ನಿಮ್ಮದು ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ. ಅಂದರೆ ನೀವು ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಷನ್ ಮೇಲೆ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಒಂದು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬೇಕಾಗವ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒರಿಜಿನಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಇದಾದಮೇಲೆ ಇಲ್ಲಿ
ಇಲ್ಲಿ ಕೆಳಗಡೆ ರಿಪೋರ್ಟಿಂಗ್ ಟೈಮನ್ನು ಕೂಡ ಕೊಟ್ಟಿರ್ತಾರೆ, ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದಮೇಲೆ ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಇನ್ನು ಇದಾದಮೇಲೆ ನಿಮ್ಮದು ನಾಲ್ಕನೇದಾಗಿ ಇಲ್ಲಿ 5ನೇದಾಗಿ ಇಲ್ಲಿ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೂಡ ಬೇಕಾಗವ, ಇದು ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತಾ, ಡೊಮೆನ್ಸಲ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರ್ತಕ್ಕಂಥದ್ದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಇಲ್ಲಿ ಆಲ್ ಒರಿಜಿನಲ್ ಅಂತ ಕೊಟ್ಟಿರ್ತಾರೆ, ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಕೂಡ ಇಲ್ಲಿ ಒರಿಜಿನಲ್ ಆಗಿ ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನು ಇದಾದಮೇಲೆ ಬ್ರಿಂಗ್ ಎನಿ ಒನ್ ಫೋಟೋ, ಬ್ರಿಂಗ್ ಐಡೆಂಟಿಟಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಐಡೆಂಟಿಟಿ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ನು ಕೂಡ ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸು, ಇನ್ಕಮ್ ಟ್ಯಾಕ್ಸ್ ಅಂದರೆ ಪ್ಯಾನ್ ಕಾರ್ಡ್ ಆಗಿರ್ಬೋದು. ಜೊತೆಗೆ ಇಲ್ಲಿ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಬೈ ಯೂನಿವರ್ಸಿಟಿ ಅಥವಾ ಕಾಲೇಜ್ ಅಂತ ಕೊಟ್ಟಿರ್ತಾರೆ. ಇನ್ನಿತರ ನಿಮ್ಮ ಹತ್ರ ಕಾಲೇಜಿಂದ ಇಶ್ಯೂ ಆಗಿರ್ತಕ್ಕಂಥ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಸ್ಕೂಲಿಂದ ಇಶ್ಯೂ ಆಗಿರ್ತಕ್ಕಂಥ ಐಡೆಂಟಿಟಿ ಕೋಡ್ ಕೂಡ ಆಗಿರ್ಬೋದಾಗಿರುತ್ತೆ. ಮೇನಾಗಿ ಆಧಾರ್ ಕಾರ್ಡ್ನ ನೀವು ಇಲ್ಲಿ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ಇದಾದಮೇಲೆ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಅದರ ಬಗ್ಗೆಯೂ ಕೂಡ ನೀವು ಇಲ್ಲಿ ಮಾಹಿತಿಯನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ನಾನು ನಿಮಗೆ ಇಲ್ಲಿ ಮೇನಾಗಿರ್ತಕ್ಕಂಥ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಮೇನಾಗಿ ಫಿಸಿಕಲಿಗೆ ಹೋಗುವಾಗ ಯಾವ ಒಂದು ದಾಖಲಾತಿಗಳು ಬೇಕಾಗವ, ಮತ್ತು ಒಂದು ಅಡ್ಮಿಟ್ ಕಾರ್ಡ್ ಕೂಡ ಬೇಕಾಗತ್ತೆ. ಜೊತೆಗೆ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೂಡ ಬೇಕಾಗವ. ಇಲ್ಲಿ ಡೈರೆಕ್ಟಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕಂತೇಳಿ. ಜೊತೆಗೆ ಆಲ್ ಒರಿಜಿನಲ್ ಅಂತ ಕೊಟ್ಟಿರ್ತಾರೆ, ಅಂದರೆ ಒರಿಜಿನಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಕೂಡ ಬೇಕಾಗವ. ಇಲ್ಲಿ ಎಜುಕೇಷನ್ ಅಂತ ಕೊಟ್ಟಿರ್ತಾರೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿರ್ತಾರೆ, ಅದು ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ 10th ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಡೊಮೆನ್ಸಲ್ ಸರ್ಟಿಫಿಕೇಟು, ಅದೇ ರೀತಿ ಇನ್ನಿತರ ಅಂದರೆ ನೀವು ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕಿದ್ದೀರಂದ್ರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸು ಕೂಡ ಬೇಕಾಗಿರ್ತಕ್ಕಂಥದ್ದು. ಮೇನಾಗಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕುವಾಗ ಯೂಸ್ ಮಾಡಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಅದರ ಬಗ್ಗೆಯೂ ಕೂಡ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಡೊಮೆನ್ಸಲ್ ಸರ್ಟಿಫಿಕೇಟು. ಇನ್ನು ಇದಾದಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದಾದ್ರು ಅಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾಗಿ ಇಲ್ಲಿ ನಿಮ್ಮ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಜೊತೆಗೆ ಒಂದು ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್ ಕೂಡ ಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಪೇಜನ್ನು ಕೂಡ ಇಲ್ಲಿ ಪ್ರಿಂಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಷ್ಟು ಒಂದು ಫಿಸಿಕಲಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ದಾಖಲಾತಿಗಳೇ ಆಗಿರ್ತವೆ. ನೀವು ಕೂಡ ಒಂದು ಸರಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಯಾವ ರೀತಿ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಒಂದು ರಿಕ್ವೈರ್ಮೆಂಟ್ ಪ್ರೊಸೆಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ನೋಟಿಫಿಕೇಷನಲ್ಲಿ. ಇದಕ್ಕೂ ಮುಂಚೆ ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋನು ಕೂಡ ನಾನು ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲೇ ಕೊಟ್ಟಿರ್ತೀನಿ. ಯಾರೆಲ್ಲ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಯಾರೆಲ್ಲ ಫಿಸಿಕಲಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ, ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಮೇನಾಗಿ ಹೈಟು, ಚೆಸ್ಟು, ಅದರ ಬಗ್ಗೆ ನೀವು ಇಲ್ಲಿ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿ ರನ್ನಿಂಗ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿ ರನ್ನಿಂಗ್ ಇರುತ್ತೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇವ್ರದ್ದು 800 ಮೀಟರ್ ರನ್ನಿಂಗ್ ಇರುತ್ತೆ. ಈ ಒಂದು ರನ್ನಿಂಗನ್ನು ನೀವು ಇಲ್ಲಿ 3 ನಿಮಿಷ 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಲಾಂಗ್ ಜಂಪ್ ಇರುತ್ತೆ 11 ಫೀಟು, ಇದನ್ನು ಕೂಡ 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಹೈ ಜಂಪ್ ಇರುತ್ತೆ 3 ಫೀಟ್ನು 6 ಇಂಚು, ಇದನ್ನು ಕೂಡ 3 ಚಾನ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಷ್ಟು ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಫಿಸಿಕಲಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇಲ್ಲಿ ಹೈಟು ಮತ್ತು ಚೆಸ್ಟ್ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ನೀವು ಜನರಲ್ಲು, EWS, SC ಮತ್ತು OBC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 167 ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಚೆಸ್ಟ್ ಬಂದ್ಬಿಟ್ಟು ಕನಿಷ್ಠವಾಗಿ 80 ಸೆಂಟಿಮೀಟರ್ ಬೇಕಾಗತ್ತೆ. ಇನ್ನು ಕನಿಷ್ಠವಾಗಿ 5 ಸೆಂಟಿಮೀಟರ್ ಎಕ್ಸ್ಪೆನ್ಸನ್ನು ಕೂಡ ಇಲ್ಲಿ ಆಗಬೇಕಾಗತ್ತೆ. ಅಂದರೆ ಒಂದು ಚೆಸ್ಟ್ ಬಂದ್ಬಿಟ್ಟು 80ರಿಂದ 85 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಬೇಕಾಗತ್ತೆ. ಇನ್ನು ಇದಾದಮೇಲೆ ST ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು 160 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ಚೆಸ್ಟ್ ಬಂದ್ಬಿಟ್ಟು 76 ಸೆಂಟಿಮೀಟರಿಂದ 81 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಬೇಕಾಗತಕ್ಕಂಥದ್ದು. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ದಾಖಲಾತಿಗಳ ಬಗ್ಗೆ ಕೂಡ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ, ಇಲ್ಲಿ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ಇಲ್ಲಿ ಹೋಗಬೇಕಾಗತ್ತೆ. ಜೊತೆಗೆ ಇನ್ನಿತರ ನಿಮಗೆ ಏನಾದರೂ ಮಾಹಿತಿಗಳು ಅಥವಾ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನಾನು ಇದುವರೆಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನು ಚೆಕ್ ಮಾಡ್ಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಹೈಟ್ ಆಗಿರ್ಬೋದು, ಚೆಸ್ಟು, ಅದರ ಬಗ್ಗೆ ನಾನು ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನು ಕೂಡ ನಾನು
ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಫಿಸಿಕಲಲ್ಲಿ ಭಾಗವಹಿಸಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಗಳನ್ನ ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಆ ಒಂದು ಫಿಸಿಕಲಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದರೂ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದರೆ ಅವರು ಕೂಡ ತಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೋ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.